ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಕೊನೆ ಆಸೆ ಏನು? ಸ್ವತಃ ಅವರೇ ಹೇಳಿದ್ದಾರೆ. ನೋಡಿ, 91 ವರ್ಷ ತುಂಬಿ 92ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ದೇವೇಗೌಡರು. ಈ ಕಾಲಘಟ್ಟದಲ್ಲಿ ಅವರು ತಾವು ಕೊನೆಯುಸಿರೆಳೆಯುವ ಮುನ್ನ ಒಂದು ಕೆಲಸ ಮಾಡಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೇನೆ, ಆ ಕೆಲಸ ಮಾಡಿಯೇ ಕೊನೆಯುಸಿರೆಳಿತೀನಿ ಅಂತ ಹೇಳಿದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ನನ್ನ ಕೊನೆ ಆಸೆ ಅದು ಅಂತ ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ. ಏನು ನಿಖಿಲ್ ಕುಮಾರಸ್ವಾಮಿ ಗೆಲ್ಸೋದಾ? ಅಲ್ಲ. ಬಹುಶಃ ಚನ್ನಪಟ್ಟಣ ಎಲೆಕ್ಷನ್ ಇರೋದ್ರಿಂದ ರಾಜಕೀಯವಾಗಿ ನಿಖಿಲ್ ಕುಮಾರಸ್ವಾಮಿನ ಗೆಲ್ಸೋದು ನನ್ನ ಕೊನೆ ಆಸೆ ಅಂತ ಹೇಳ್ಬಿಟ್ಟಿದ್ರೆ ಎಲ್ಲರೂ ಅದನ್ನು ರಾಜಕೀಯವಾಗಿ ವ್ಯಾಖ್ಯಾನ ಮಾಡ್ತಾ ಇದ್ರು. ಹಾಗೆ ಹೇಳಿಲ್ಲ ದೇವೇಗೌಡರು. ಅಥವಾ ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಮಾಡೋದು ಅಂತಲೂ ಹೇಳಿಲ್ಲ. JDS ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಲೂ ಹೇಳಿಲ್ಲ. ಪ್ರಾದೇಶಿಕ ಪಕ್ಷ ಉಳಿಬೇಕು ಅಂತಲೂ ಹೇಳಿಲ್ಲ. ಇವೆಲ್ಲ ಹೇಳ್ಬಿಟ್ಟಿದ್ರೆ ನಾನೇ ಇದು ರಾಜಕೀಯವಾಗಿ ಹೇಳಿರುವಂಥ ಹೇಳಿಕೆ ಅಂತಲಿ ವ್ಯಾಖ್ಯಾನ ಮಾಡಿ ಅದನ್ನ ಇಷ್ಟು ಸೀರಿಯಸ್ ಆಗಿ ತಗೋತಾನೆ ಇರಲಿಲ್ಲ. ಆದರೆ ಆ ಮಾತನ್ನು ಹೇಳಿಲ್ಲ ದೇವೇಗೌಡರು. ಹಾಗಾದ್ರೆ ದೇವೇಗೌಡರು ಹೇಳಿರೋದು ಏನು? ದೇವೇಗೌಡರು ಕೊನೆಯುಸಿರು ಎಳೆಯೋದಕ್ಕೂ ಮೊದಲು ಮಾಡಬೇಕು ಅಂತ ಅಂದ್ಕೊಂಡಿರುವಂತ ಆ ಕೆಲಸ ಯಾವುದು? ಆ ಸಂಕಲ್ಪ ಏನು? ದೇವೇಗೌಡರ ಕೊನೆ ಆಸೆ ಏನು? ಆ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಬಹುಶಃ ಕರ್ನಾಟಕದಿಂದ ಪ್ರಧಾನಮಂತ್ರಿ ಪಟ್ಟಕ್ಕೆ ಏರಿದಂತ ಏಕೈಕ ನಾಯಕ ದೇವೇಗೌಡರು. 91 ತುಂಬಿ 92ಕ್ಕೆ ಕಾಲಿಡುತ್ತಿರುವಂತಹ ಕಾಲಘಟ್ಟ. ಈ ಕಾಲಘಟ್ಟದಲ್ಲಿ ತನ್ನ ಕೊನೆಯ ಆಸೆಯನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಅವರು ಮೂಗ್ ಮೇಲೆ ಕೈ ಇಟ್ಟು ಹೇಳ್ತಾರೆ, ನಾನು ಕೊನೆಯುಸಿರು ಎಳೆಯೋದಕ್ಕೂ ಮೊದಲು ಇದೊಂದು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಚನ್ನಪಟ್ಟಣ ಉಪಚುನಾವಣೆ ನಡೀತಾ ಇದೆ. ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರೇ ಕ್ಯಾಂಡಿಡೇಟ್ ಆಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಪರವಾಗಿ ದೇವೇಗೌಡರು ಹಳ್ಳಿ ಸುತ್ತಾಡಿ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗೆ ನಿನ್ನೆ ಕೂಡ ಪ್ರಚಾರ ಮಾಡ್ತಾ ಇದ್ರು. ಹೂಡಿಕೆ ಹೊಸಹಳ್ಳಿ ಅಂತ ಚನ್ನಪಟ್ಟಣದ ಒಂದು ಗ್ರಾಮ, ಅಲ್ಲಿ ಪ್ರಚಾರ ಮಾಡ್ತಾ ಇದ್ರು. ನಿಂತು ಭಾಷಣ ಮಾಡಿದ್ರು. ಈ ಏಜಲ್ಲಿ ಅವ್ರಿಗೆ ನಿಲ್ಲಕ್ಕಾಗ್ತಾ ಇಲ್ಲ, ಇಬ್ರು ಹಿಡ್ಕೊಂಡಿದ್ದಾರೆ ಆ ಕಡೆ ಈ ಕಡೆ. ಹಾಗಿದ್ರೂ ಕೂಡ ನಿಂತು ಭಾಷಣ ಮಾಡಿದ್ರು. ಸಹಜವಾಗಿ ಪ್ರಚಾರ ಸಂದರ್ಭದಲ್ಲಿ ಏನು ಹೇಳಬೇಕು ಅವೆಲ್ಲವನ್ನು ಹೇಳಿದ್ರು. ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಮತಯಾಚನೆ ಮಾಡಿದ್ರು. ಅವೆಲ್ಲ ಒಂದ್ ಕಡೆ. ಆದ್ರೆ ಆ ಮಾತಿನ ಮಧ್ಯೆ ಒಂದ್ ರೀತಿ ರೋಷಾವೇಶದಿಂದ ಕೆಲವು ಹೇಳಿಕೆಗಳನ್ನೂ ಕೊಟ್ರು. ಅದೆಲ್ಲ ಏನು ಅಂತ ನಾನು ಹೇಳ್ತೀನಿ. ಅವೆಲ್ಲವೂ ಕೂಡ ರಾಜಕೀಯವಾದ ಹೇಳಿಕೆಗಳು, ಅದನ್ನ ನಾನು ಆಮೇಲೆ ಹೇಳ್ತೀನಿ. ಆದರೆ ಅವರ ಕೊನೆಯ ಆಸೆ ಏನು ಅಂತ ಹೇಳ್ಕೊಂಡ್ರಲ್ಲ ದೇವೇಗೌಡರು, ಅದೇನು ಅಂದ್ರೆ ನೋಡಿ, ದೇವೇಗೌಡರಿಗೆ ಚನ್ನಪಟ್ಟಣದಲ್ಲಿ ಹೆಸರಿರೋದೆ ಅವರು ಇಗ್ಗಲೂರು ಡ್ಯಾಮ್ನ ನಿರ್ಮಾಣ ಮಾಡಿದ್ರಲ್ಲ, ಅದನ್ನ ಇವತ್ತಿಗೂ ಮರ್ತಿಲ್ಲ. ಹೀಗಾಗಿ ಅಲ್ಲಿನ ರೈತರು ಬದುಕನ್ನ ಕಟ್ಕೊಂಡ್ರು. ಸೊ ದೇವೇಗೌಡರ ಬಹಳ ದೊಡ್ಡ ಸಾಧನೆ ಅದು, ಇಗ್ಗಲೂರು ಅಣೆಕಟ್ಟನ್ನ ಕಟ್ಟಿದ್ದು. ಅದನ್ನು ಕೂಡ ಅವರು ಪ್ರಸ್ತಾವ ಮಾಡಿ ಹೇಳ್ತಾರೆ. ನೀರು ಕೊಡೋದು, ಯಾವ ನೀರು? ಮೇಕೆದಾಟು ಅಣೆಕಟ್ಟನ್ನ ಕಟ್ಟುವ ಮೂಲಕ ನೀರು ಕೊಡೋದು ನನ್ನ ಕೊನೆಯ ಆಸೆ. ನಾನು ಕೊನೆಯುಸಿರು ಎಳೆಯೋದಕ್ಕೂ ಮೊದಲು ಮೇಕೆದಾಟು ಡ್ಯಾಮ್ ಅನ್ನ ನಿರ್ಮಾಣ ಮಾಡಿಸ್ತೇನೆ. ಇದು ನರೇಂದ್ರ ಮೋದಿ ಅವರಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ. ನರೇಂದ್ರ ಮೋದಿ ಅವರು ಹಾಗೂ ನನ್ನ ನಡುವೆ ಒಂದು ಒಳ್ಳೆ ಬಾಂಧವ್ಯ ಇದೆ. ಅವರು ನನಗೆ ವಿಶೇಷವಾದ ಗೌರವ ಕೊಡ್ತಾರೆ. ನಾನು ಕೊಟ್ಟ ಹಲವು ಮನವಿಗಳನ್ನ ಅವರು ಪುರಸ್ಕರಿಸಿದ್ದಾರೆ. ಅವರ ಮುಂದೆ ನಾನು ಕೊನೆಯುಸಿರು ಎಳೆಯೋದಕ್ಕೂ ಮೊದಲು ಈ ಮೇಕೆದಾಟು ಅಣೆಕಟ್ಟು ನಿರ್ಮಾಣದ ಅನುಮತಿಯನ್ನ ಪಡ್ಕೊಂಡು ಮೇಕೆದಾಟು ಅಣೆಕಟ್ಟನ್ನ ನಿರ್ಮಾಣ ಮಾಡಿಯೇ ಕೊನೆಯುಸಿರು ಎಳಿತೇನೆ ಅಂತ ಹೇಳ್ತಾರೆ ದೇವೇಗೌಡರು. ನೋಡಿ, ಬಹುಶಃ ಯಾಕೆ ದೇವೇಗೌಡರು, ನೋಡಿ ಅವರ ಜೀವನವೇ ಹೋರಾಟದ ಹಾದಿ, ರಾಜಕೀಯ ಹೋರಾಟದ ಮೂಲಕವೇ ಮುನ್ನೆಲೆಗೆ ಬಂದಂಥವ್ರು. ಮುಖ್ಯಮಂತ್ರಿ ಆದ್ರು, ಪ್ರಧಾನಮಂತ್ರಿ ಆದ್ರು. ಎಷ್ಟು ಜನಕ್ಕೆ ಸಿಗುತ್ತೆ ಈ ಅವಕಾಶ? ಬಹಳಷ್ಟು ಕಡಿಮೆ ಜನಕ್ಕೆ ಇಂಥ ಅವಕಾಶ ಸಿಗುವಂಥದ್ದು. ರಾಜಕೀಯವಾಗಿ ಬಹಳಷ್ಟು ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ, ವಾಕ್ಸಮರ ನಡೀತಾ ಇರುತ್ತೆ, ದಟ್ಸ್ ಡಿಫ್ರೆಂಟ್. ಆದರೆ ನನ್ನ ಕೊನೆ ಆಸೆ ಜನರಿಗೆ ನೀರು ಕೊಡೋದು ಅನ್ನೋ ಮಾತು ಹೇಳಿದ್ರಲ್ಲ ದೇವೇಗೌಡರು, ಬಹುಶಃ ಈ ಕಾರಣಕ್ಕಾಗಿ, ಯಾಕೆ ಒಂದು ಜನರೇಷನ್ ಆಫ್ ಪೊಲಿಟಿಷಿಯನ್ಸ್ ಇದಾರಲ್ಲ, ಬಹುಶಃ ಈಗ ಬರ್ತಾ ಇರೋಂಥ ನೆಕ್ಸ್ಟ್ ಜನರೇಷನ್, ಅವರ ಹಗರಣಗಳು, ಆ ಸ್ಕ್ಯಾಂಡಲ್ಗಳು, ಆ ಸ್ಕ್ಯಾಮ್ಗಳು, ಅವನ್ನೆಲ್ಲ ನೋಡ್ಬಿಟ್ರೆ ಭವಿಷ್ಯ ಹೇಗಪ್ಪ ಅನ್ಸುತ್ತೆ. ಆದ್ರೆ ನೋಡಿ, ದೇವೇಗೌಡರ ಸಾಲನ್ನ ಹಿರಿಯ ತಲೆಗಳಿದ್ದಾವಲ್ಲ, ಅವರೆಲ್ಲ ಬಹುಶಃ ಕರ್ನಾಟಕ ರಾಜ್ಯದ ಮಟ್ಟಿಗೆ ಹೋರಾಟದ ದೃಷ್ಟಿಯಿಂದ ನೋಡೋದಾದ್ರೆ, ಯಾಕಂದ್ರೆ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಇತ್ತು ಅವರಿಗೆ. ರಾಜಕೀಯವಾಗಿ ಏನೇ ಮಾಡಿರ್ಬೋದು ಅವರು, ಆದ್ರೆ ರಾಜ್ಯದ ಹಿತ ಅನ್ನುವಂಥದ್ದಿತ್ತು. ಅದಕ್ಕೋಸ್ಕರ ಹೋರಾಟದ ಮೂಲಕ ಬಂದ್ರು. ರಾತ್ರೋರಾತ್ರಿ ಉದ್ಭವಿಸಿದವರಲ್ಲ ಅವರೆಲ್ಲ ನಾಯಕರಾಗಿ. ಆ ಕಾರಣಕ್ಕಾಗಿ ಇಂತಹ ಹೇಳಿಕೆಗಳು ಬರುತ್ತೆ, ನನ್ನ ಕೊನೆ ಆಸೆ ಜನರಿಗೆ ನೀರು ಕೊಡೋದು ಅಂತ ಬರುತ್ತೆ. ಬಹುಶಃ ಆ ದೃಷ್ಟಿಯಿಂದ ದೇವೇಗೌಡರು ಮೇಕೆದಾಟು ಅಣೆಕಟ್ಟಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಅನುಮತಿಯನ್ನ ಪಡೆದು ಅದನ್ನು ಅನುಷ್ಠಾನ ಮಾಡಿಸಿಯೇ ನಾನು ಕೊನೆಯುಸಿರು ಎಳಿತೇನೆ ಅಂತ ಹೇಳಿದ್ರಲ್ಲ, ಬಹುಶಃ ಬಹಳಷ್ಟು ಜನರ ಮನಸ್ಸನ್ನ ಈ ವಿಚಾರದಲ್ಲಿ ಗೆದ್ರು ಅವರು.
ಸಿ ಇದರಲ್ಲೂ ರಾಜಕೀಯ ಹುಡುಕ್ಬೋದು, ನಾ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ತನ್ನ ಕೊನೆ ಆಸೆ ಅಂತ ಒಬ್ಬ ನಾಯಕ, ಈ ದೇಶದ ಪ್ರಧಾನಮಂತ್ರಿ ಆದಂಥ ನಾಯಕ ಹೇಳಬೇಕಿದ್ರೆ ಅದಕ್ಕೊಂದು ತೂಕ ಇರುತ್ತೆ. ಬಹುಶಃ ನೀವು ಕೂಡ ಇದನ್ನ ಒಪ್ತೀರಿ ಅಂತ ಭಾವಿಸ್ತೇನೆ. ಹಾಗೆ ಇನ್ನೂ ಹಲವು ರಾಜಕೀಯ ಹೇಳಿಕೆ ಕೊಟ್ಟಿದ್ದಾರೆ. ವೇರ್ ಇಸ್ ಡಿ ಕೆ, ವೇರ್ ಇಸ್ ಎಚ್ ಡಿ ಕೆ, ವೇರ್ ಇಸ್ ಕುಮಾರಣ್ಣ, ವೇರ್ ಇಸ್ ಡಿ ಕೆ, ಹಿಮಾಲಯ ಎಲ್ಲಿ, ಗುಡ್ಡ ಎಲ್ಲಿ ಅಂತ ಎಲ್ಲ ಹೇಳಿದ್ದಾರೆ. ಡಿ ಕೆ ಬ್ರದರ್ಸ್ ವಿರುದ್ಧವೂ ಕೂಡ ಬಹಳ ತೀವ್ರವಾದ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕನಕಪುರಕ್ಕೆ ಹೋಗಿ ಕೇಳಿ ಹೆಂಗ್ ಗುಡ್ಡ ಆಗದಿದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆ ಅಂತೆಲ್ಲ ಹೇಳಿದ್ದಾರೆ. ದಟ್ಸ್ ಆಲ್ ಪಾಲಿಟಿಕ್ಸ್. ನಿಖಿಲ್ ಕುಮಾರಸ್ವಾಮಿನ ರಾಜ್ಯ ನಾಯಕನಾಗಿ ಮಾಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾರೆ. ವಾಟ್ ಎವರ್. ಆದರೆ ನೀರು ಕೊಡೋದು ನನ್ನ ಕೊನೆಯ ಆಸೆ, ನೀರು ಕೊಟ್ಟೇ ನಾನು ಕೊನೆ ಉಸಿರು ಎಳಿತೇನೆ ಅಂತ ಹೇಳಿದ್ರಲ್ಲ, ಈ ಹೇಳಿಕೆ ಬಹುಶಃ ಇದಕ್ಕೊಂದು ತೂಕ ಇದೆ ಅಂತ ನೀವು ಭಾವಿಸೋದಿಲ್ವಾ? ದೇವೇಗೌಡರ ಈ ಹೇಳಿಕೆಯು ರಾಜಕೀಯ ಹೇಳಿಕೆ ಅಥವಾ ನಿಜವಾಗಿ ಒಂದು ಕನ್ಸರ್ನ್ ಇಟ್ಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನೀವು ಭಾವಿಸ್ತೀರಾ? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.